ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಈ ವ್ಲಾಗ್ ಬಂದು ಸುಬ್ರಹ್ಮಣ್ಯ ಸ್ವಾಮಿದು ಷಷ್ಠಿ ಇತ್ತಲ್ವಾ, ಅವತ್ತಿನ ವ್ಲಾಗ್ ಆಗಿರುತ್ತೆ. ನಾನು ಸ್ವಲ್ಪ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಲೇಟ್ ಮಾಡಿದೆ ಅಷ್ಟೇನೆ. ವಿಡಿಯೋನ ಸ್ಕಿಪ್ ಮಾಡಿದೆ, ಪ್ಲೀಸ್ ಕೊನೆವರೆಗೆ ನೋಡಿ ಅಂತ ಕೇಳ್ಕೊಳ್ತೀನಿ. ಮನೆಯೆಲ್ಲನೂ ನೀಟಾಗಿ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಒರೆಸ್ಕೊಂಡು ಫಸ್ಟು ಚಿನಿಮಗೆ ಸ್ನಾನ ಮಾಡಿಸ್ಬಿಡೋಣ ಅಂತ ಹೇಳಿ ಮಾಡಿಸ್ದೆ. ಅವಳು ಸಿಕ್ಕಾಪಟ್ಟೆ ತುಂಟಿ, ಹಾಗಾಗಿ ಅವಳೇ ಫಸ್ಟು ರೆಡಿ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಅವಳಂತೂ ತಲೆ ಒರೆಸ್ಕೊಳ್ಳೋದು ಅಂದರೆ ಆಗಲ್ಲ, ಅವಳಿಗೆ ಸಿಕ್ಕಾಪಟ್ಟೆ ಇರಿಟೇಷನ್. ಅವಳಿಗೆ ಅವಳ ಕೂದಲು ಸ್ವಲ್ಪ ಮಂದ ಇರೋದ್ರಿಂದ ಬೇಗ ಬೇಗ ಒಣಗೋದೇ ಇಲ್ಲ ಅವಳ ಕೂದಲು. ಹಾಗಾಗಿ ಒಂದು ಸ್ವಲ್ಪ ಏನಾದರೂ ಮಾಡಿ ನೈಸ್ ಮಾಡಿ ಆದರೂ ಒರೆಸ್ಲೇಬೇಕು. ಮೊದಲೇ ಸ್ವಲ್ಪ ಯಾಕೋ ಕೋಲ್ಡ್ ಥರ ಆಗಿಬಿಟ್ಟಿತ್ತು ಅವಳಿಗೆ. ಹಾಗಾಗಿ ಒಂಚೂರು ನೀಟಾಗಿ ಒರೆಸ್ಕೊಂಡು ಬಿಡೋಣ ಅಂತ ಹೇಳಿ ಒರೆಸ್ತಾ ಇದ್ದೀನಿ. ಅವಳು ಜಾಗನೇ ಕೊಡ್ತಾ ಇಲ್ಲ ಒರೆಸೋಕ್ಕೆ. ಅಮ್ಮ ಬೇಡ ಬಿಡು ನನಗೆ, ಬೇಡ ಬಿಡು ನನಗೆ ಅಂತ ಹೇಳ್ತಾ ಇದ್ದಾಳೆ. ಆಮೇಲೆ ಹೆಂಗೋ ಮಾಡಿ ಒರೆಸ್ಬಿಟ್ಟು ನೀಟಾಗಿ ತಲೆಗೆ ಟವಲ್ ಎಲ್ಲ ಕಟ್ಬಿಟ್ಟು ಬಾಡಿ ಲೋಷನ್ ಎಲ್ಲ ಹಚ್ಕೊಳ್ತಾ ಇದ್ದೀನಿ ಅವಳಿಗೆ ನೀಟಾಗಿ. ಹೇಗೋ ಸದ್ಯ ರೆಡಿ ಮಾಡಿದ್ದೆಲ್ಲ ಮುಗೀತು. ಅವಳಿಗೆ ಬೊಟ್ಟೆಲ್ಲ ಇಟ್ಬಿಟ್ಟು ಅಮ್ಮ ಕೊಡು ನಾನು ನಿನ್ಗೆ ಇಡ್ತೀನಿ ಅಂತ ಹೇಳಿ ಹಠ ಮಾಡ್ತಾ ಇದ್ಲು. ಇನ್ನೇನು ಮಾಡೋಕ್ಕಾಗಲ್ಲ, ಇಟ್ಬಿಡ್ಲಿ ಇಲ್ಲಾಂದರೆ ಮತ್ತೆ ಸುಮ್ಮನೆ ಹಠ ಮಾಡ್ತಾಳೆ ಅಂತ ಹೇಳಿಬಿಟ್ಟು ಕೊಟ್ಟೆ. ಅವಳು ಇಟ್ಬಿಟ್ಟು ಕ್ಲೋಸ್ ಮಾಡಿದ್ಲು. ಹಬ್ಬ ಅಲ್ವಾ, ಹಾಗಾಗಿ ಒಂದು ಸ್ವಲ್ಪ ನೀಟಾಗಿ ಫ್ರಾಕ್ ಎಲ್ಲ ಹಾಕಿ ಅವಳಿಗೆ ಬಳೆ ಎಲ್ಲ ಹಾಕೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ ಇವತ್ತು. ಅವಳಿಗಂತೂ ಫುಲ್ಲು ಫ್ರಾಕ್ ಹಾಕ್ಸ್ಕೊಂಡು ಫುಲ್ ಖುಷಿಯಾಗಿಬಿಡ್ತು, ಫುಲ್ಲು ಡ್ಯಾನ್ಸ್ ಮಾಡ್ತಾಯಿದ್ಲು. ನಾನು ಆಮೇಲೆ ಕೂತ್ಕೊಚ್ಚಿ ನಿಮ್ಮ ಒಂದು ಕಡೆ ಬೀಳ್ತೀಯ ಮತ್ತೆ ಅಂತ ಹೇಳಿದೆ. ಆಮೇಲೆ ಸರಿ ಅಮ್ಮ ಆಯಿತು ಅಂತ ಅವಳು ಆನೆ ತಗೊಂಡು ಆಟ ಆಡೋಕ್ಕೆ ಶುರು ಮಾಡಿದ್ಲು. ಅವಳು ಕೆಲಸ ಎಲ್ಲ ಮುಗ್ದಿದ್ದಾಯಿತು, ಮತ್ತು ಚಿನಿಮನು ಕೂಡ ರೆಡಿ ಮಾಡಿದ್ದಾಯಿತು. ನಾನು ಕೂಡ ಬೇಗ ಸ್ನಾನ ಮಾಡ್ಕೊಂಡು ಬಂದು ರೆಡಿ ಆಗಿಬಿಡೋಣ, ಇನ್ನು ಹಸ್ಬೆಂಡ್ ಬಂದುಬಿಟ್ರೆ ಬೈತಾರೆ ಇನ್ನೂ ರೆಡಿ ಆಗಿಲ್ವಾ ಅಂತ ಹೇಳಿಬಿಟ್ಟು ಅಂತ ಬೇಗ ಬೇಗ ರೆಡಿಯಾಗಿ ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಕೊಂಡು ಬಿಡೋಣ ಅಂತ ಹೇಳಿ ಬೇಗ ಬೇಗ ರೆಡಿ ಮಾಡಿಕೊಂಡೆ ನಾನು. ನೀಟಾಗಿ ದೇವ್ರ ಮನೆಯೆಲ್ಲ ರೆಡಿ ಮಾಡಿಕೊಂಡು ಪೂಜೆಗೆ ಕೂತ್ಕೊಂಡೆ ನಾನು. ಹೇಳಪ್ಪ. ಇನ್ನು ಪೂಜೆಗೆಲ್ಲ ರೆಡಿ ಮಾಡಿದ್ದೆಲ್ಲ ಆಯಿತು. ಚಿನಿಮೆನೂ ಕೂಡ ಅಮ್ಮ ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿ ಬಂದ್ಲು. ಸರಿ ಆಯಿತು ಅಂತ ಅವಳನ್ನು ಕೂರಿಸ್ಕೊಂಡು ಆರಾಮಾಗಿ ಪೂಜೆಗೆ ಕೂತ್ಕೊಂಡೆ ನಾನು. ಸರಿ, ಶುಕ್ಲಂ ಬರದ್ರ ಮೇಳಪ್ಪ. ಶುಕ್ಲಂ ಬರದ ವೈಶು ಶಶಿವರ ಚತುರ್ವರ ಕಸಲ. ಶುಕ್ಲಂ ಬರದ ವೈಶು ಶಶಿವರ ಚತುರ್ವರ ಕಸಲ ಪ್ರಸನ್ನವದನಂ ಧ್ಯಾಯೇತ್ ಸರ್ವ. ಅವಳಿಗೂ ಕೂಡ ಸ್ವಲ್ಪ ಶ್ಲೋಕ ಮಂತ್ರ ಎಲ್ಲ ಹೇಳಿಕೊಟ್ಟು ನಾನು ಕೂಡ ಪೂಜೆನ ಶುರು ಮಾಡಿಕೊಂಡೆ. ಪೂಜೆ ಮಾಡೋದು ಅಂದರೆ ಚಿನಿಮಗೆ ತುಂಬಾ ಇಷ್ಟ ಅಂತ ಹೇಳ್ಬೋದು. ಅಮ್ಮ ನಾನು ಮಾಡ್ತೀನಿ ಅಂತ ಮುಂದೆ ಬರ್ತಾಳೆ. ನನಗೆ ತುಂಬ ಖುಷಿ ಆಗುತ್ತೆ ಈ ವಿಚಾರದಲ್ಲಂತೂ. ಮಕ್ಕಳು ದೇವ್ರ ಪೂಜೆನ ಮಾಡಬೇಕು ಅಂತ ಹೇಳಿ ನನಗೆ ಗೊತ್ತಿರೋ ಅಷ್ಟು ನಾನೆಲ್ಲನೂ ಹೇಳ್ಕೊಡ್ತೀನಿ ಅವಳಿಗೆ.
ಇನ್ನು ಚಿನ್ನಿಮನೆಲ್ಲ ರೆಡಿ ಮಾಡಿದ್ದು ಮುಗೀತು. ದೇವಸ್ಥಾನಕ್ಕೆ ಹೋಗಲಿಕ್ಕೆ ಹುತ್ತ ಪೂಜೆ ಮಾಡಲಿಕ್ಕೆ ಏನೇನು ಐಟಮ್ಸ್ ಬೇಕು ಅದೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಅರಿಶಿನ, ಕುಂಕುಮ, ಹೂವು, ಗಂಧದ ಕಡ್ಡಿ, ಕರ್ಪೂರ, ಗೆಜ್ಜುಬತ್ತಿ ಮತ್ತು ಎಲೆ ಅಡಿಕೆ ಮತ್ತು ಹುತ್ತಕ್ಕೆ ಹಾಲು ಎರಿಲಿಕ್ಕೆ ನಾನು ಇಲ್ಲಿ ಚಿಕ್ಕದೊಂದು ಬಾಕ್ಸಿಗೆ ನಾನಿಲ್ಲಿ ಸ್ವಲ್ಪ ಮೊಸರು, ಹಾಲು, ತುಪ್ಪ, ಜೇನುತುಪ್ಪ, ಸಕ್ಕರೆ ಇದಿಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ತಗೊಳ್ತಾ ಇದ್ದೀನಿ. ಇಲ್ಲಿ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಂತಹ ಹಾಲನ್ನು ಕೂಡ ತೆಗೆದು ಪೂಜೆ ತಟ್ಟೆ ಒಳಗಡೆ ಇಟ್ಕೊಂಡು ಒಂದು ಬಾಟಲ್ ನೀರು ಕೂಡ ತಗೊಂಡೆ, ಏನಕ್ಕಾದ್ರೂ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ. ಅಮ್ಮ ನಾನೇ ಬಾಟಲ್ ಇಟ್ಕೋತೀನಿ ಅಂದ್ಲು, ಅವಳಿಗೆ ಕೊಟ್ಟೆ, ಅವಳೇ ಇಟ್ಕೊಂಡ್ಲು. ಸೊ ಹೊರಟ್ವಿ ದೇವಸ್ಥಾನಕ್ಕೆ. ಅಲ್ಲಿ ಹೋಗಿ ನಿಧಾನಕ್ಕೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹುತ್ತಕ್ಕೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ತುಂಬ ಹೂವು ಮತ್ತು ಅರಿಶಿನ ಕುಂಕುಮದಿಂದ ಪೂಜೆ ಮಾಡಿದ್ರು. ನಾವು ಕೂಡ ಹೇಗೋ ಸ್ವಲ್ಪ ಪೂಜೆ ಮುಗಿಸ್ಕೊಂಡು ಅಲ್ಲೇ ಕೂಡ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ದೇವ್ರದ್ದು ದರ್ಶನ ಕೂಡ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೇಳಿಬಿಟ್ಟು ಅಲ್ಲೇ ಹೋಗ್ಬಿಟ್ಟು ದೇವಸ್ಥಾನದ ಒಳಗಡೆ ದರ್ಶನ ಕೂಡ ಮಾಡ್ಕೊಂಡು ತುಂಬ ಅಂದರೆ ತುಂಬ ಸುಂದರವಾಗಿ ಅಲಂಕಾರ ಮಾಡಿದರು ಭಗವಂತನ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರು. ಹಾಗೆ ಒಂಚೂರು ನೋಡಿಕೊಂಡು ರಶ್ ಇತ್ತು ತುಂಬಾ, ಹಾಗಾಗಿ ನಾವು ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕೆ ಬಿಡಲಿಲ್ಲ. ಅಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡೆ ಅಷ್ಟೇನೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಹೊರಗಡೆ ಬಂದ್ವಿ. ಇನ್ನು ಅರಳಿಕಟ್ಟೆ ಹತ್ರನೂ ಕೂಡ ಶಿವಂದು ಏನು ವಿಗ್ರಹಗಳಿದೆ ಅದನ್ನು ಇಟ್ಟು ಪೂಜೆ ಮಾಡಿದ್ರು. ಅಲ್ಲೂ ಕೂಡ ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡು ನೀಟಾಗಿ ನಾಗರಕಲ್ಗೆಲ್ಲ ಅಲಂಕಾರ ಮಾಡಿದ್ರು. ತುಂಬ ಚೆನ್ನಾಗಿ ಇತ್ತು. ಅದನ್ನೆಲ್ಲ ನೋಡಿಕೊಂಡು ನಿಧಾನಕ್ಕೆ ನಾವು ದೇವಸ್ಥಾನ ಎಲ್ಲ ಸುತ್ತಾಕೊಂಡು ನಿಧಾನಕ್ಕೆ ಬಂದ್ವಿ. ಆದಷ್ಟು ಈ ಷಷ್ಠಿ ದಿನ ನಾಗರ ಪೂಜೆನ ಮಾಡೋದ್ರಿಂದ ಏನೇ ನಾಗದೋಷಗಳಿದ್ರೂ ಕೂಡ ಕಳೆಯುತ್ತೆ ಅನ್ನೋದೊಂದು ನಂಬಿಕೆ ಇದೆ. ಹಾಗಾಗಿ ನಾವು ಕೂಡ ಪೂಜೆನ ಮಾಡ್ಕೊಂಡು ಬಂದ್ವಿ. ಇನ್ನು ಚಿನಿಮ್ಮ ಡ್ಯಾಡಿ ನನ್ನ ನಡಿಯೆಲ್ಲ ಎತ್ಕೊಳ್ಳಿ ಅಂತ ಇದ್ಲು. ಅವಳಿಗೂ ಕೂಡ ಅವರಪ್ಪ ಹೆಗಲ ಮೇಲೆ ಕೂರಿಸ್ಕೊಂಡಿದ್ರು. ಅಲ್ಲಂತೂ ಸ್ವಲ್ಪ ಜಾತ್ರೆ ಥರನೇ ರೆಡಿ ಮಾಡಿದ್ರು ಅಂತಲೇ ಹೇಳ್ಬೋದು. ಜಾತ್ರೆಯಲ್ಲಿ ಸಿಗುವಂಥ ಸ್ವೀಟ್ಸ್ಗಳು ಮತ್ತು ಏನು ನಾವು ಜಾತ್ರೆಯಲ್ಲಿ ಆಟ ಸಾಮಾನುಗಳು, ಈ ಮನೆಗೆ ಸಿಗುವಂತಹ ಐಟಮ್ಸ್ಗಳು ಇದೆಲ್ಲನೂ ಕೂಡ ಇಟ್ಟಿದ್ರು. ಚಿನಿಮಂತೂ ಅಂಗಡಿ ನೋಡಿದ ತಕ್ಷಣ ನನಗೆ ಆ ಆಟ ಸಾಮಾನು ಬೇಕು, ಈ ಆಟ ಸಾಮಾನು ಬೇಕು ಅಂತ ಕೇಳ್ತಾನೆ ಇದ್ಲು. ಆಮೇಲೆ ನಾನು ಕೂಡ ನನ್ನ ಹಸ್ಬೆಂಡ್ಗೆ, ಅಪ್ಪು ನನಗೆ ಜಾತ್ರೆ ಸ್ವೀಟ್ ಕೊಡಿಸಿ ಅಂತ ಕೇಳಿದೆ. ಸರಿ ಆಯಿತು ಅಂತ ಹೇಳಿ ಅದನ್ನು ತಗೊಂಡು ಇವಳೊಂದು ಹಾರ್ಟ್ ಶೇಪಲ್ಲಿರುವಂಥ ಒಂದು ಪಿಲ್ಲೋ ಇತ್ತು ಅಲ್ಲಿ. ಡ್ಯಾಡಿ ನನಗೆ ಅದು ಬೇಕು ಬೇಕು ಅಂತ ಕೇಳ್ತಾ ಇದ್ಲು. ಸೊ ಏನು ಮಾಡೋಕ್ಕಾಗಲ್ಲ. ಬೇಡ ಹೋಗೋಣ ಮನೆಗೆ, ಸಾಕು. ಆಟ ಸಾಮಾನು ಐತೆ ಅಲ್ಲಿ, ಆಟ ಸಾಮಾನು ಐತೆ. ನಡಿ ಬೇಡ 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 ನಡಿ. ಏನು ಬೇಕಮ್ಮ? ಬೇಡ ಸಾಕು ಅಂತ ತಗೊಂಡಿದ್ದಲ್ಲ, ತಗೊಳ್ಳಿ. ನಿನಗೆ ಅಂತ ತಗೊಂಡಿದ್ದೀವಲ್ಲ, ತಗೊಂಬನೆ. ಆಮೇಲೆ ಅವರಪ್ಪ ಬಿಡು ಹೋಗ್ಲಿ ಪಾಪ, ತಗೊಳ್ಳಿ ಏನು ಬೇಕು ಅದನ್ನು ಅವಳಿಗೆ ಅಂತ ಹೇಳಿಬಿಟ್ಟು ಅಂಗಡಿ ಹತ್ರ ಕರ್ಕೊಂಡೋದ್ರು. ಯಾಕೋ ಅವಳಿಗೇನು ಇಷ್ಟ ಆಗಲಿಲ್ಲ ಅನಿಸುತ್ತೆ. ಅಮ್ಮ ಬೇಡ ನನಗೆ ಏನೂ ಸಾಕು ಇದೊಂದೇ ಅಂತ ಹೇಳಿಬಿಟ್ಟು ಬಂದ್ಲು. ಸರಿ ಆಯಿತು ಅಂದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತಲ್ಲೆಲ್ಲ ತಿರುಗಾಡಿಕೊಂಡು ರಿಟರ್ನ್ ಮನೆಗೆ ಬಂದ್ವಿ ನಾವು. ಚಿನಿಮಗೂ ಕೂಡ ಅವಳಿಗೆ ಎಷ್ಟೇ ಆಟ ಸಾಮಾನು ಇದ್ರೂ ಕೂಡ ಏನೇನಾದರೂ ಒಂದು ಹೊಸ್ದಾಗಿ ಕೇಳ್ತಾನೆ ಇರ್ತಾಳೆ. ಸೊ ಏನು ಮಾಡೋಕ್ಕಾಗಲ್ಲ, ಮಕ್ಕಳಲ್ವಾ. ಸೊ ಒಂದಕ್ಕಿಂತ ಒಂದು ಅವಳಿಗೆ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕಾಗಿ ಅವಳು ಹಂಗೆ ಹಠ ಮಾಡ್ತಾ ಇದ್ಲು. ಸರಿ ಆಯಿತು ಅಂದ್ಬಿಟ್ಟು ಕರ್ಕೊಂಡು ಬಂದ್ವಿ. ಅಮ್ಮ ನೋಡು ನಾನು ತಗೋಸ್ಕೊಂಡ್ಬಿಟ್ಟೆ ಅಂತ ಹೇಳಿಬಿಟ್ಟು ನನಗೆ ಶೇವ್ ಮಾಡ್ತಾ ಇದ್ಲು. ನಾನು ಸರಿ ಆಯಿತು ಬಿಡು ಹೋಗ್ಲಿ ಅಂದ್ಬಿಟ್ಟು ಸುಮ್ಮನಾದೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ನಾನು ಉಪವಾಸ ಇದ್ದೆ, ಒಪ್ಪತ್ತು ಬಿಡೋಣ ಅಂತ ಹೇಳಿ. ಹಾಗಾಗಿ ನೈವೇದ್ಯನ ಮಾಡ್ಕೊಂಡು ಬಿಡೋಣ, ಅದನ್ನೇ ನಾನು ಪಂಚಾಮೃತ ಥರ ಮಾಡಿಕೊಂಡು ಅದನ್ನೇ ಊಟಕ್ಕೆ ಸ್ವೀಕರಿಸೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪಂಚಾಮೃತ ಮಾಡಲಿಕ್ಕೆ ಇಲ್ಲಿ ಒಂದು ಪಾತ್ರೆಗೆ ನಾನು ಏನು ಪೇಪರ್ ಅವಲಕ್ಕಿ ಅಂತ ಹೇಳ್ತಾರಲ್ವ ಅದನ್ನು ತೊಗೊಂಡಿದ್ದೀನಿ. ಕಟ್ ಮಾಡಿಟ್ಟಿರುವಂತಹ ಬಾಳೆಹಣ್ಣು ಮತ್ತು ಸ್ವಲ್ಪ ಬೆಲ್ಲನ ತುರಿದು ಹಾಕ್ಕೊಂಡಿದ್ದೀನಿ. ಮತ್ತು 1-2 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ, ಒಂಚೂರು ಕಾಯಿ ತುರಿ ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಗೋಯ್ತು. ಯಾವುದೇ ಥರ ನೀರನ್ನು ಸೇರಿಸಿಲ್ಲ ನಾನಿಲ್ಲಿ, ಇಷ್ಟೇ ಸಾಕಾಗುತ್ತೆ. ಬಾಳೆಹಣ್ಣಲ್ಲೇ ನೀರಿನ ಅಂಶ ಇರೋದ್ರಿಂದ ಮತ್ತು ಸಕ್ಕರೆನೂ ಕೂಡ ಸ್ವಲ್ಪ ನೀರು ಬಿಟ್ಕೊಳ್ಳೋದ್ರಿಂದ ಚೆನ್ನಾಗಿ ಆಗುತ್ತೆ ಪಂಚಾಮೃತ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು ಪಂಚಾಮೃತ. ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ಆಯಿತಾ. ಇವಾಗ ಟೈಮ್ ಆಗಿಬಿಟ್ಟಿತ್ತು, 2 ಗಂಟೆಗೆ ಪೂಜೆ ಮುಗ್ದೋಗುತ್ತೆ ಅಂದ್ಕೊಂಡೆ, ಬಟ್ ಲೇಟ್ ಆಗೋಯ್ತು ತುಂಬಾ. ಹಾಗಾಗಿ ನಾನು ದೇವ್ರ ಹತ್ರ ಪೂಜೆ ಮಾಡಬೇಕಾದ್ರೆ ಕೇಳ್ಕೊಂಡಿದ್ದೆ ನೆಲೋಪತ್ ಬಿಡ್ತೀನಿ ಅಂತ ಹೇಳಿ. ಹಾಗಾಗಿ ಎಲ್ಲನೂ ರೆಡಿ ಮಾಡಿಕೊಂಡು ನಾನು ಕೂತ್ಕೊಂಡು ದೇವ್ರಿಗೆ ಬೇಡ್ಕೊಂಡು ನಾನು ನೆಲೋಪತನ್ನು ಬಿಡ್ತಾ ಇದ್ದೀನಿ. ಇದಾಗಿತ್ತು ಷಷ್ಠಿ ದಿನದ ಪೂರ್ತಿ ದಿನದ ವ್ಲಾಗು. ಪ್ಲೀಸ್ ವ್ಲಾಗ್ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ. ಹಾಗೆ ಚಾನಲ್ಗೆ ನ್ಯೂ ಮೆಂಬರ್ ಇತ್ತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೆ ಪೇಷನ್ಸಿಂದ ನನ್ನ ವೀಡಿಯೋನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್ ಬಾಯ್ ಎಲ್ರಿಗೂ.